ಎಲ್ಲರಿಗೂ ನಮಸ್ಕಾರ. ನೀವು ಹೇಳ್ತಿದ್ದೀರ ಅಣ್ಣ ನೀವೊಂದು ಕ್ಲಾರಿಫಿಕೇಷನ್ ವೀಡಿಯೋ ಬಿಡಿ ಅಣ್ಣ ಅಂತ. ಓಕೆ, ಇವತ್ತು ನಾನು ಹೇಳ್ತಿದ್ದೀನಿ ನೋಡಿ ಕ್ಲಾರಿಫಿಕೇಷನ್ ವಿಷಯ ಏನಪ್ಪ ಅಂದರೆ 3-4 ಡೇಸಿಂದ ಏನಾಗಿದೆ ಅಂತ ನಮಗೆ ಗೊತ್ತು. ನನ್ನ ನೇಮು ಫೇಮು ಅಂತ ಅವಳ ಹಿಂದೆ ಅವಳ ಬ್ಯಾಕಿಂದ ನಾನು ಆಟ ಆಡೋನಾಗಿದ್ದರೆ ಇಡೀ ಕರ್ನಾಟಕ ಜನರ ಮುಂದೆ ಬಂದರೆ ನಾನು ಹೇಳ್ತಿರಲಿಲ್ಲ ಧೈರ್ಯವಾಗಿ, ಮತ್ತು ಲೈವಲ್ಲೂ ಹೋಗಿ ಹೇಳ್ತಿರ್ಲಿಲ್ಲ. ನೋಡಿ, ಅವಳು ನನ್ನನ್ನು ನಂಬಿದ್ದಾಳೆ, ನಾನು ಅವಳನ್ನ ನಂಬಿದ್ದೀನಿ. ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕಲ್ವಾ. ಇವಾಗ ಏನೋ ಒಂದು ಚಿಕ್ಕ ವಿಷಯಕ್ಕೆ ಜಗಳ ಆಯಿತು ಅಂತ ಹೋಗಿ ವಿಡಿಯೋ ಹಾಕೋದೇನಿದೆ, ಫಸ್ಟ್ ಅದನ್ನು ಥಿಂಕ್ ಮಾಡೋಕ್ಕಿಂತ ಅವಳು ಒಂದೇನೆ. ನನಗೆ ಅವಳು ಮೋಸ ಮಾಡುವ ಉದ್ದೇಶ ನನಗೆ ಯಾವುದೇ ಇಲ್ಲ ಗುರು, ಓಕೆನಾ. ನನಗೆ ಅವಳು ಮೋಸ ಮಾಡೋವಾಗಿದ್ದರೆ ನಾನು 1 year 3 months ಲವ್ ಮಾಡ್ತಿರಲಿಲ್ಲ. ಫಸ್ಟ್ ಅದನ್ನು ಯೋಚನೆ ಮಾಡಿ. ಮಧ್ಯೆ ಅವಳಿಗೆ ಎಲ್ಲ ಆಡ್ಕೊಂಡು ನಗ್ತಾಯಿದ್ರು. ಬಟ್ ನಾನು ಹೋಗಿ ಅವಳಿಗೆ ಸಮಾಧಾನ ಮಾಡಿ, ನೋಡು ಇದೆಲ್ಲ ಬೇಜಾರಾಗಬೇಡ ಕಿಪ್ಪಿ, ಸಮಾಧಾನದ ಇರು, ನಾನು ಇದ್ದೀನಿ ನಿನ್ನ ಜೊತೆ ಅಂತ ನಾನು ಧೈರ್ಯವಾಗಿ ಅವಳಿಗೆ ಹೇಳಿದ್ದೀನಿ, ಓಕೆನಾ. ಮತ್ತು ಇನ್ನೇನಪ್ಪ ಅಂದರೆ ನನ್ನ ಮುಂದೆ ಇನ್ನೊಂದು ಹುಡುಗಂಗೆ ಕ್ರಶ್ಶು ಲವರು, ನಾನು ಆ ಕಾನ್ಫರೆನ್ಸಲ್ಲಿದ್ದೀನಿ. ನಾನು ಅಷ್ಟೇ, ನಾನು ಇದ್ದೇನಂತ ಇವಳಿಗೆ ಗೊತ್ತಿಲ್ಲ. ಆದರೂ ನಿನ್ನ ಸವಾಸ ಬೇಡ ಅಂತ, ಅವ್ನ ಸವಾಸ ಬಿಟ್ಬಿಟ್ಟಿದೆ ಅಂತ ಹೇಳಿದ್ದಾಳೆ. ಅದನ್ನು ಬಿಟ್ಬಿಟ್ಟು ಇವಳೇ ತಪ್ಪು ಅಲ್ವಾ. ಬಂದೆ ನನ್ನ ತಪ್ಪು ಅಂತ ಏನು ಕೇಳಬೇಕು ಗುರು, ಫಸ್ಟ್ ಅದನ್ನು ಯೋಚನೆ ಮಾಡೋಕ್ಕೆ ಹೇಳಿ. ಮತ್ತು ನಮ್ಮ ಫ್ರೆಂಡ್ಸ್ ಯಾರೇ ಇದ್ದಾರೆ, ಮತ್ತು ನನ್ನ ಫ್ಯಾಮಿಲಿ ಹತ್ರ ಹೋಗಿ ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಎಲ್ಲ ಕೇಳಿದ್ದಾಳೆ. ಮತ್ತು ಎಲ್ಲರ ಹತ್ರ ಹೋಗಿ ಹೇಳಿದ್ದಾಳೆ, ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ ಅಂತ ಹೇಳಿದ್ದಾಳೆ. ನನ್ನ ಮಾನ ಮರ್ಯಾದೆ ತುಂಬ ಕಳೆದಿದ್ದಾಳೆ, ಅದು ತುಂಬ ಬೇಜಾರಾಗಿದೆ. ಮತ್ತು ನಾನು ಇವಳಿಂದ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ನಮ್ಮ ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ನಾನು ಅದಕ್ಕೂ ಥಿಂಕ್ ಮಾಡಿಲ್ಲ. ಆವಾಗಲೂ ಇವಳನ್ನ ಬಿಟ್ಕೊಟ್ಟಿಲ್ಲ. ಎಷ್ಟೋ ಜನ ಹೇಳಿದರು, ನೀನಕ್ಕೆ ಇಷ್ಟು ಚೆನ್ನಾಗಿದೆ, ಅವಳೇನಕ್ಕೆ ಲವ್ ಮಾಡ್ತಿದ್ದೆ ಅಂತ ಹೇಳಿದರು. ನಾನು ಆದರೆ ಇವಳನ್ನ ಬಿಟ್ಕೊಟ್ಟಿಲ್ಲ, ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಗೊತ್ತಾ. ಆದರೆ ಬಟ್ ಅವ್ರಿಗೆ ನಿಯತ್ತೇ ಇಲ್ಲ ಬಿಡಿ. ಅಂದರೆ ಇಲ್ಲಿ ಏನಂದರೆ ನಿಜವಾದ ಪ್ರೀತಿ ಮಾಡೋರಿಗೆ ಬೆಲೆ ಇಲ್ಲ ಅಂತ ಆಯಿತು, ಓಕೆನಾ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಿದ್ರೆ ನನಗೆ ಬಂದೇ ಕೇಳ್ಬೋದಾಗಿತ್ತಲ್ವಾ, ಬೇರೆಯವ್ರಿಗೆ ಕೇಳೋ ಅವಶ್ಯಕತೆ ಏನಿತ್ತು. ಮತ್ತು ಅಂತ ಬಂದ್ಬಿಟ್ಟು ಮತ್ತೆ ನಮ್ಮ ಫ್ಯಾಮಿಲಿ ವಿಷಯಕ್ಕೆ ಬರುತ್ತೆ. ಮತ್ತು ಫ್ಯಾಮಿಲಿಗೆಲ್ಲ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ನಾನು ಬಿಟ್ಟು ಹೋಗಿಲ್ಲ, ನಾನು ಬೇಡ ಅವಳು ಬೇಡ, ನಾನಂತೂ ಬಿಟ್ಟು ಹೋಗಿಲ್ಲ, ಅವ್ರಿಗೆ ನಾನು ಬೇಡ ಅಂತ ಬಿಟ್ಟು ಹೋಗಿರೋದು. ಮತ್ತು ಇಷ್ಟೇ ರೀಸನ್ ಅಂತಲ್ಲ, ಏನಿಲ್ಲ. ಬಟ್ ಇನ್ನೂ ಇದೆ, ಒಂದು ಹುಡುಗಿ ಜೀವನ ಹಾಳು ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಮುಂದೆ ನೋಡ್ತೀನಿ, ಪೋಸ್ಟ್ ಮಾಡಿದ್ರೆ ಪೋಸ್ಟ್ ಮಾಡ್ತೀನಿ. ಮತ್ತು ಇವಾಗ ಒಂದು ರೆಕಾರ್ಡ್ ಪ್ಲೇ ಮಾಡ್ತೀನಿ, ಹೋಗಿ ನೋಡಿ ಏನು ಅಂತ ತಿಳ್ಕೊಂಡು ಆಮೇಲೆ ಮಾತಾಡಿ. ಆಮೇಲೆ ಸೋನಿ ಏನು ಕಿಪ್ಪಿ ಲವರ ನಿನ್ಗೆ ಒಳಗಡೆ ನಡ್ತಿದ್ಯಾ ನೋಡು. ಅಣ್ಣಂಗೆ ಹೇಳ್ದೆ ನೋಡಿ, ಯಾವಾಗ ಮದ್ವೆ ಇದು ಇವತ್ತೇ ನ್ಯೂಸ್ ಚಾನಲ್ ಹೇಳ್ತೀನಿ. ಏನು ನಾನು ಹೋಗಿ ಹಾಕೊಡ್ತೀನ ಮಸಾಲೆ ಈ ಡೈಲಾಗ್ ಬೇಕಿತ್ತು ಕಿಪ್ಪಿ. ಆಯ್ತು, ಕಟ್ ಮಾಡೋ ಕಾಲು. ಇರ್ಲಿ ಮಾತಾಡೋ, ಕಟ್ ಮಾಡೋ ಕಿಪ್ಪಿ. ಸುಮ್ಮನೆ ತಮಾಷೆಗೆ ಹೇಳಿದ್ರೆ ಇವನಿಗೆ ಎಷ್ಟು ಕೊಬ್ಬು ನೋಡು. ಹಲೋ, ಓದ್ನಾ? ಇಲ್ಲ ಓದ ಅಂತ ಹೇಳಿ ಮಸ್ಕಿರಿ ಮಾಡಿರಪ್ಪ. ಮಸ್ಕಿರಿ ಮಾಡ್ತಿ ಏನು? ಸುನೀಲ್ ಮಾತಾಡು, ನೀನ್ ಯಾಕೆ ಫ್ರೆಂಡ್ ಕೈ ಕೊಟ್ಟು ಮಾತಾಡ್ತಿದ್ಯಾ? ನನ್ನ ವಾಯ್ಸ್ ಚೇಂಜ್ ಆಗಿದೆ, ನಂಗೆ ಹುಷಾರಿಲ್ಲ. ನಿನ್ಗೆ ಹುಷಾರಿಲ್ಲ ಗೊತ್ತು, ಬಟ್ ನೀನ್ ಸುಳ್ಳು ಹೇಳ್ತಿದ್ಯಾ? ಕಿಪ್ಪಿ ಮಾಡು, ನನ್ನ ವಾಯ್ಸ್ ಕ್ಲಿಯರ್ ಮಾಡ್ಕೊ. ಕಿಪ್ಪಿ, ನಂದು ಒಂದೇ ಒಂದು ಇವತ್ತು ಬರೀ 4 hour ಕೊಲಾಬ್ರೇಷನ್ ತಗೋ. ಕಿಪ್ಪಿ ವಿಷಯನಾ? ಕಿಪ್ಪಿ ಕಿಪ್ಪಿ ಎಂದರೆ ಮುತ್ತುಗೂ ಕೊಟ್ಟಿದ್ದೀನಿ. ಮುತ್ತು ಕೊಡ್ಕೊ ಹೋಗು, ಮುತ್ತು ಉಂಟು, ನೀನು ಉಂಟು. ನಮ್ಗೆ ಏನ್ ಹೇಳಕ್ ಕೊಡ್ಬೇಡ, ನಾನಂತೂ ನಿಮ್ಮಿಬ್ರು ಇದಕ್ಕೆ ಇಲ್ಲ, ನನ್ನ ಅಕೌಂಟೇ ಬಿದ್ದೋಗಿದೆ ಅಲ್ಲಿ. ಕಿಪ್ಪಿ ಎಂದರೆ ಏನೋ ಒಂಥರ ಮುಲ ಮುಲ ನನಗೆ. ನಿನ್ನ ಅಕ್ಕಿ ಪಿಂಡ ಹೊಡೆದೇ ಬಿಡ್ತೀನಿ. ಕಿಪ್ಪಿ ಇಷ್ಟೇನಾ ಮಚ್ಚಿ? ಪ್ಲೀಸ್ ಮಚ್ಚಿ, ಬರೀ 4 hour ತಗೋ ಮಚ್ಚಿ. ಮಚ್ಚಿ ಮಚ್ಚಿ ಪ್ಲೀಸ್ ಮಚ್ಚಿ, ಮಚ್ಚಿ ಪ್ಲೀಸ್ ಮಚ್ಚಿ ಪ್ಲೀಸ್ ಮಚ್ಚಿ. ನನ್ನ ಕ್ರಶ್ ಅಂದ್ಬಿಟ್ಟು ಹಿಂಗೆಲ್ಲ ಹೊಟ್ಟೆ ಹುಡುಕ್ತಿದ್ಯಾ? ಮಚ್ಚಿ ಪ್ಲೀಸ್ ಮಚ್ಚಿ, 4 hour. ಕ್ರಶ್ ಹೇಳಪ್ಪ ಅವಳಿಗೆ 4 hour ತಗೊಳಕ್ಕೆ. ಹೇಳ್ ನೀನು, ನೀನ್ ಹೇಳ್ದೆ ಪಕ್ಕ ಕೇಳ್ತಾಳೆ. ಹೇಳು ಒಂದ್ಸತಿ.
ಅಷ್ಟೇ. ಏನು ನಿನ್ನಿಷ್ಟ ತಗ ಏನಂತೆ? ಏನು ಅಂತಿಲ್ಲ ಪಾಪ ಅವನು. ನಾನ್ ನಿನಗೂ ಕಳ್ಸಿದೀನಿ ನೋಡೋ ಸ್ಟೋರಿ ಯಾಕೋ ಹಂಗೆ. ಕಿಪ್ಪಿ ತಗೋ 4 ಅವರು. ಕಿಪ್ಪಿ ಇಷ್ಟೊಂದು ಕೇಳ್ತಾ ಇದ್ದೀನಿ. ಕಿಪ್ಪಿ ಇಷ್ಟೊಂದು ಕೇಳ್ಬೇಕಾ? ಪ್ಲೀಸ್ ಕಿಪ್ಪಿ 4 ಅವರು. ಅವ್ನು ಕೊಟ್ಟಾಯ್ತು ತಗೊಂಡು ಆಯ್ತು ಕಿಪ್ಪಿ. 4 ಅವರು ತಗೋ ಕಿಪ್ಪಿ. ಅವ್ನ್ ತಗೊಂಡ್ ಹೋಗ್ಲಿ ಆಯ್ತಾ. ನಾನು ಏನು ತಗೊಂಡ್ ನನ್ಗೂ ಅವನಿಗೂ ಇನ್ ಮುಂದೆ ಸಂಬಂಧನೇ ಇಲ್ಲ. ಕಿಪ್ಪಿ 4 ಅವರು ತಗೋ ಕಿಪ್ಪಿ. 4 ಅವರು ಇಲ್ಲ 5 ಅವರು ಇಲ್ಲ. ಇಷ್ಟೊಂದು ಕೇಳ್ಬೇಕಾ? ಇಷ್ಟೊಂದು ಕೇಳ್ಬೇಕಾ? ಇಷ್ಟೊಂದು ಕೇಳ್ಬೇಕು. ನನ್ನ ಅಕೌಂಟ್ ಬಿದ್ದೋಗಿದೆ. ಅದಕ್ಕೆ ಒಂದು ಫೋನ್ ಅವರ್ಸ್ ತಗೋ ಅಷ್ಟೇ. ಅಯ್ಯೋ ದೇವ್ರೇ, ಸುನೀಲ್ ನನ್ನ ಅಕೌಂಟ್ ಬಿದ್ದೋಗಿದೆ ಅನ್ನೋ ಕೆಲ್ಸ ಇಲ್ಲ. ಅವ್ರ ಅಕೌಂಟ್ ಕೆಳಗಡೆ ಬಿದ್ದೋಗಿದೆ ಅಂತ. ಏ ಕ್ರಶು ತಗೊಳ ಕೇಳು ಕ್ರಶು. ಅವ್ರ ಐಡಿಯಾ ಅವ್ರ ಇಷ್ಟ ಆಯ್ತು. ನಾನು ಹೇಳಿದ ಈಗ ನಾನು ಹೇಳು ಒಂದೇ ಅಷ್ಟೇ. ಕಿಪ್ಪಿಯವರೇ ತಗೊಳ್ಳಿ ಏನು. ಕಿಪ್ಪಿಯವರೇ ತಗೊಳ್ರಿ ಹೋಗ್ಲಿ ಪಾಪ. ಮನೆ ಕಾಯುವಾಗ ಬಾ ಫ್ರೆಶ್ ನಿಮ್ಗೆ ಮಾಡ್ತೀನಿ ಬಾ. ಪರ್ಸನಲ್ ಆಗಿರ್ತೀನಿ ಬಾ ನಿಂಗೆ. ತಗೊಳ್ರಿ ಕಿಪ್ಪಿಯವರೇ ಪಾಪ. ಸರಿ ಬಾಯ್. ಕಿಪ್ಪಿಯವರೇ ತಗೊಳ್ರಿ ಫಸ್ಟು. ಹಲೋ ಏನಪ್ಪ ನಿಂದು ಅವಳ ಜೊತೆ ಕುಯ್ತಾ ಇರೋದು? ಏನಿಲ್ಲ ಸುಮ್ಮನೆ ಕಾಲ್ ಮಾಡಿದ್ಲು. ಡವ್ ಮಾಡೋರ್ ಕಂಡ್ರೆ ನಮ್ಗ ಆಗಲ್ವೇ? ಏನಂತ ಮಾತಾಡ್ತಿದಪ್ಪ? ಕೇಳ್ತಿಲ್ಲ. ಸುಮ್ನೆ ಮಾತಾಡ್ತಿದ್ದ. ಮತ್ತೆ ಆಯ್ತಾಯ್ತು ನಿಮ್ ಹುಡುಗಿದ್ದೆ ಕಂಟಿನ್ಯೂ ಮಾತಾಡು. ಸ್ಟೋರಿ ಅದ್ ಕೊಲಾಬ್ರೇಷನ್ ತಗೊಳಕ್ ಹೇಳ ಹಂಗೆ. ಇವಾಗ ಕಾಲ್ ಮಾಡ್ಬಿಡು ತಗೋ. ಅದೊಂದ್ ಸ್ವಲ್ಪ ಹೊತ್ತು 4 hours ಅಂತಲ್ಲ ತಗೋ ಅಂತ ಹೇಳಿ. ಆಯ್ತು ದರ್ಲೆ ಮತ್ತು ಕೇಳಿಸಲ್ಲ? ಕೇಳಿಸ್ಕೊಂಡೆ ನೋಡ್ದಾ ಅದರ್ಸು. ನಾನು ಹೇಳಲ್ಲ ಅಷ್ಟೇ ಬಿಟ್ಟಾಕು. ತಲೆನೇ ಕೆಡ್ಸ್ಕೊಬೇಡ. ನೋಡು ನೀನೇ ಸಾಕ್ಷಿ. ಇವಾಗ ರೆಕಾರ್ಡ್ ಆಗೈತೆ, ತಲೆ ಕೆಡ್ಸ್ಕೊಬೇಡ. ಅದನ್ನೆಲ್ಲ ಮಾತಾಡ್ಬೇಡ. ಬೇಡ ಸುಮ್ನೆ. ಇಲ್ಲ ರೆಕಾರ್ಡ್ ಆಗೈತೆ, ತಲೆ ಕೆಡ್ಸ್ಕೊಬೇಡ. ಆಯ್ತು, ಪ್ರೂಫ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಚಿನ್ನ ನಿಂಗೆ ಕಾಲ್ ಮಾಡಿ ಮಾತಾಡಿದ್ದಕ್ಕೆ. ನೀನ್ ನನಗೆ ಆಮೇಲೆ ಹೇಳ್ಸ್ಬೇಡ. ನಾನು ಹೇಳ್ತಿ ಅಂದ್ಬಿಟ್ಟು. ಇಲ್ಲ